ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮುಬಾರಕ್ ಅಂತ. ನೀವು ನೋಡ್ತಾ ಇದ್ದೀರಾ KSP ಟ್ಯುಟೋರಿಯಲ್ಸ್. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದೆ. ಸೊ ಅರ್ಥ ಆಯ್ತಾ, ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಮ್ಮ ಮೈನ್ ಫೋಕಸ್ PSI ಎಕ್ಸಾಮ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಡೈಲಿ ಕರೆಂಟ್ ಅಫೇರ್ಸ್ ಎನಫ್ ಅಂತ ಹೇಳಿದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಎನಫ್ ಅಲ್ಲ. ಸೊ ಅದನ್ನು ಮಂತ್ಲಿ ಬೇಸಿಸಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ ಕರೆಂಟ್ ಅಫೇರ್ಸ್ನ. ಜಸ್ಟ್ ಒಂದು ಮ್ಯಾಗ್ಝಿನ್ ಓದ್ಕೊಂಡು ಬಿಟ್ಟರೆ ಎನಫ ಅಂತ ಹೇಳಿದ್ರೆ, ಸೊ ಮ್ಯಾಗ್ಝಿನ್ ಎಲ್ಲರೂ ಓದ್ತಾರಲ್ಲ, ನಾವು ಡಿಫ್ರೆಂಟಾಗಿ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕಲ್ವಾ, ಆಗಲೇ ಆದಷ್ಟು ಬೇಗ ನಮ್ಮ ಗುರಿನ ರೀಚ್ ಮಾಡಲಿಕ್ಕೆ ಸಾಧ್ಯ. ಸೊ ಒಂದು ಗುಂಪಿರುತ್ತೆ ಅಂದರೆ, 100 ಜನರ ಗುಂಪಿರುತ್ತೆ ಅಂದರೆ, ಆ 100 ಜನರಲ್ಲಿ ನಾವು ಒಬ್ಬರು ಆಗಬಾರ್ದು. ಆ 100 ಜನರಲ್ಲಿ ನಾವು ಹೈಲೈಟಾಗಿ ಕಾಣಬೇಕು. ಅರ್ಥ ಆಯ್ತಾ? ಡಿಫ್ರೆಂಟ್ ಆಗಿರಬೇಕು, ಯೂನಿಕ್ ಆಗಿರಬೇಕು. ಸೊ ದಟ್ ಈಸ್ ಅವರ್ ಮೈನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ನ ನಾವು ಹೆಂಗೆ ಡಿವೈಡ್ ಮಾಡಬೇಕು ನನ್ನ ಪ್ಲ್ಯಾನ್ ಪ್ರಕಾರ ಅಂದರೆ, ಸೊ ಕ್ಯಾಟಗಿರೀಸಲ್ಲಿ ಡಿವೈಡ್ ಮಾಡಿಬಿಡ್ಬೇಕು ಕರೆಂಟ್ ಅಫೇರ್ಸ್ನ. ಅರ್ಥ ಆಯ್ತಾ? ಸೊ 545 ನಾನು ಹಿಂಗೆ ಮಾಡಿದ್ದೆ. ಸೊ ಆದರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾಡಿರಲಿಲ್ಲ. ಅಫ್ಕೋರ್ಸ್ ನಾನು ಮಾಡಿದ ಕ್ಯಾಟಗಿರೀಸಲ್ಲಿ ಡೈರೆಕ್ಟಾಗಿ ಕ್ವಶನ್ಸ್ 7ರಿಂದ 8 ಬಂದಿತ್ತು. ಸೊ ಆದರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ನಾನು ಮಾಡಿರಲಿಲ್ಲ. ಇವಾಗ ಎಕ್ಸ್ಪೀರಿಯೆನ್ಸ್ ಇದೆ, ಇನ್ನು ಇವಾಗ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಅರ್ಥ ಆಯ್ತಾ? ಅಷ್ಟೇ ಮೇನ್. ಸೊ ಇವಾಗ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಸೊ ಇನ್ನು ಮುಂದೆ ಇದು ಸೀರೀಸ್, ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸು ಜಾರಿಯಲ್ಲಿರುತ್ತೆ. ಸೊ ಅದ್ರ ಜೊತೆಗೆ ಕ್ಯಾಟಗರೀಸ್ನ ಡಿವೈಡ್ ಮಾಡಬೇಕು. ನಾವು ಇವಾಗ ಎಕ್ಸಾಮ್ ನಡೆಯೋದು ಇನ್ನೂ 2-3 ತಿಂಗಳಿದೆ, 2 ತಿಂಗಳಿದೆ ಮಿನಿಮಮ್. ಸೊ ಅದಕ್ಕೋಸ್ಕರ ಜನವರಿಯಿಂದ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಜನವರಿಯಿಂದ ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ. ದಿನಕ್ಕೆ ಒಂದೊಂದು ಕ್ಯಾಟಗರೀಸ್ ಮುಗಿಸೋಣ. ಲೈಕ್ ಅವಾರ್ಡ್ಸ್ ಆಯಿತು, ಸೊ ಮತ್ತು ಯಾರಾದರೂ ಅಪಾಯಿಂಟ್ಮೆಂಟ್ಸ್ ಆಗಿದ್ದರೆ, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಗೆ ಸಂಬಂಧಪಟ್ಟಿದ್ದು, ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಸೊ ಎಂಟೈರ್ ಮಂತ್ದು ಒಂದೊಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅರ್ಥ ಆಯ್ತಾ? ಲೈವ್ ರೂಪದಲ್ಲಾಗಲಿ, ವಿಡಿಯೋ ರೂಪದಲ್ಲಾಗಲಿ, ಹೆಂಗೆ ಕಂಫರ್ಟೇಬಲ್ ಅನಿಸುತ್ತೋ ಹಾಗೆ ನಾನು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಸೊ ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ಇದಕ್ಕೆ ನಿಮ್ಮ ಸಹಕಾರ ಬೇಕು, ನೀವು ಸಹಕರಿಸಿ. ಅರ್ಥ ಆಯ್ತಾ? ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ನಮ್ಮ ಇವತ್ತಿನ ಸೊ ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡಿಬಿಡೋಣ. ಅರ್ಥ ಆಯ್ತಾ? ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಸೊ ಲೈಕ್ ಮಾಡ್ತೀರಾ, ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸ್ಕೊತೀನಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ WCB ವರ್ಲ್ಡ್ ಸೊ ಬ್ಯಾಂಕ್ ಇದನ್ನು ರಿಲೀಸ್ ಮಾಡುತ್ತೆ. ಸೊ ಇಷ್ಟು ತಿಳ್ಕೊಂಡ್ಬಿಡಿ, WCB ಅನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ವರ್ಲ್ಡ್ ಬ್ಯಾಂಕ್. ಸೊ ಫಸ್ಟೇ ಆನ್ಸರ್ ಹೇಳಿಬಿಟ್ಟೆ ಕ್ವಶನ್ಗೆ, ಆದರೆ ಸ್ವಲ್ಪ ಡೀಟೇಲಾಗಿ ನೋಡೋಣ ಬನ್ನಿ. ಸೊ ಇದು ಏನಪ್ಪ ಹೇಳ್ತಾ ಇದೆ ಅಂದರೆ, ಸೊ ಫಸ್ಟ್ ಆಫ್ ಆಲ್ WCB ಅಂದರೆ ಏನಂದರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಾಂಡ್ ಅಂತ. ಇದನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂದರೆ, ಪ್ರಥಮ ಬಾರಿಗೆ ಯಾರು ಇದನ್ನು ಫಸ್ಟ್ ಟೈಮ್ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಫಸ್ಟ್ ಅಂತ ಬಂದಿದೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೊಂಡ್ಬಿಡಿ ಕ್ವಶನ್. ಅರ್ಥ ಆಯ್ತಾ? ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಫಂಡ್ಸ್ ಅಂತ ಬಂದಿದೆ. ಸೊ ಹಾಗಾದರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೊಳ್ಳಿ. ಸೊ ಹಾಗಾದರೆ WCB ಸೊ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಾಂಡ್ ಎಷ್ಟು ಅಮೌಂಟ್ನ ರಿಲೀಸ್ ಮಾಡಿದೆ ವರ್ಲ್ಡ್ ಬ್ಯಾಂಕು ಇದರ ಕುರಿತು ಅಂದರೆ, USD 150 ಮಿಲಿಯನ್ ಡಾಲರ್ಸ್ ಅಮೌಂಟ್ನ ರಿಲೀಸ್ ಮಾಡಿದೆ. ಸೊ ಎಲ್ಲಿ ಅಂತ ಹೇಳಿದ್ರೆ, ದಕ್ಷಿಣ ಆಫ್ರಿಕಾದ ಮೀಸಲು ಪ್ರದೇಶಗಳಾದ ಆಡೋ ಎಲಿಫೆಂಟ್ ನ್ಯಾಷನಲ್ ಪಾರ್ಕ್ ಮತ್ತು ಗೇಟ್ ಫಿಶ್ ರಿವರ್ ನೇಚರ್ ರಿಸರ್ವ್ಗೆ ಖರ್ಚು ಮಾಡಿದೆ. ಗ್ರೇಟ್ ಫಿಶ್ ರಿವರ್ ನೇಚರ್ ರಿಸರ್ವ್ಗೆ ಖರ್ಚು ಮಾಡಿದೆ. ಹಾಗಾದರೆ ಸೊ ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ, ವರ್ಲ್ಡ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಅಂದರೆ ವಾಷಿಂಗ್ಟನ್ DC ನಲ್ಲಿದೆ, USA. ಹಾಗಾದರೆ ಪ್ರೆಸಿಡೆಂಟ್ ಯಾರು? ಡೇವಿಡ್ ಮ್ಯಾಲ್ಪಾಸ್. ಯಾವಾಗ ಸ್ಥಾಪನೆ ಆಗಿದೆ? 1944ರಲ್ಲಿ ಸ್ಥಾಪನೆ ಆಗಿದೆ. ಹಾಗಾದರೆ ಇಲ್ಲಿ ಇಷ್ಟಕ್ಕೆ ಮುಗೀತಾ ವರ್ಲ್ಡ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋದು? ಇಲ್ಲ. ವರ್ಲ್ಡ್ ಬ್ಯಾಂಕು ತನ್ನ ರಿಪೋರ್ಟ್ಸ್ನ ಬಿಡುಗಡೆ ಮಾಡುತ್ತೆ. ತುಂಬಾ ಇಂಪಾರ್ಟೆಂಟು ಡೈರೆಕ್ಟ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ಹಾಗಾದರೆ ನೋಡಿ, ವರ್ಲ್ಡ್ ಬ್ಯಾಂಕು ರಿಪೋರ್ಟ್ಸ್ನ ರಿಲೀಸ್ ಮಾಡುತ್ತಲ್ಲ, ಆ ರಿಪೋರ್ಟ್ಸ್ ಬಗ್ಗೆ ನಾವು ಡೀಟೇಲಾಗಿ ಸ್ವಲ್ಪ ನೋಡೋದಾದರೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಆದಷ್ಟು ನೋಡ್ಕೊಳ್ಳಿ. ಸೊ ಇಲ್ಲಿ ಯಾವುದಪ್ಪ ಇದೆ ಅಂದರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಯಾರು ರಿಲೀಸ್ ಮಾಡ್ತಾರೆ? ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ? ವರ್ಲ್ಡ್ ಬ್ಯಾಂಕ್. ಇದು ತುಂಬ ಇಂಪಾರ್ಟೆಂಟು. ಡೈರೆಕ್ಟಾಗಿ KSನಲ್ಲಿ UPSCನಲ್ಲಿ ಫಸ್ಟಿಂಥ ಕ್ವಶನ್ಸ್ ಬರ್ತಾಯಿತ್ತು. ಯಾವ ರಿಪೋರ್ಟು ಯಾರು ಬಿಡುಗಡೆ ಮಾಡ್ತಾರಂತ ಸಮಥಿಂಗ್ ಈಗಲೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರುತ್ತಲ್ಲ, ಅದನ್ನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂದಮೇಲೆ ಅದಕ್ಕೆ ತುಂಬ ಪ್ರಿಯಾರಿಟಿ ಕೊಡಬೇಕು ನಾವು. ಅರ್ಥ ಆಯ್ತಾ? ಸೊ ಅದಕ್ಕೆ ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇದನ್ನು ಯಾರು ಬಿಡುಗಡೆ ಮಾಡ್ತಾರಪ್ಪ ಅಂದರೆ ವರ್ಲ್ಡ್ ಬ್ಯಾಂಕ್. ಅರ್ಥ ಆಯ್ತಾ? ವರ್ಲ್ಡ್ ಬ್ಯಾಂಕ್ ಇವಾಗ ಏನು ಮಾಡ್ತಿದೆ, ಸೊ ನಮ್ಮ ಪರಿಸರದ ದೃಷ್ಟಿಯಿಂದ ಅಂತ ಈ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಈ ಕ್ವಶನ್ಗೆ ಆನ್ಸರ್ ನೋಡಿಬಿಡೋಣ. ಆನ್ಸರ್ ನೋಡೋದಕ್ಕಿಂತ ಮುಂಚೆ ಕ್ವಶನ್ ಒಂದ್ಸರಿ ಓದ್ಬಿಡೋಣ. ಯಾವ ಸಂಸ್ಥೆಯು ವಿಶ್ವದ ಮೊದಲ ವನ್ಯಜೀವಿ ಸಂರಕ್ಷಣಾ ಬಾಂಡನ್ನು ಬಿಡುಗಡೆ ಮಾಡಿದೆ? ಹಾಗಾದರೆ ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ, ವರ್ಲ್ಡ್ ಬ್ಯಾಂಕ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ IMF ಯಾವ ರೀತಿ ರಿಪೋರ್ಟ್ಸ್ನ ಬಿಡುಗಡೆ ಮಾಡುತ್ತೆ ಅಂದರೆ, ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್.
ಹಾಗಾದರೆ ಇಂಡಿಯನ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಹಾಗಾದರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, IMF ಬಿಡುಗಡೆ ಮಾಡ್ತಕ್ಕಂತಹ ಇಂಪಾರ್ಟೆಂಟ್ ರಿಪೋರ್ಟ್ಸ್ಗಳು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಅರ್ಥ ಆಯ್ತಾ? ಹಾಗೆಯೇ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಇವು IMF ಬಿಡುಗಡೆ ಮಾಡುತ್ತೆ. WEF, WEFನ ಫುಲ್ ಫಾರ್ಮ್ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಹಾಗಾದರೆ WEF ಇದೆ ಅಲ್ಲ, ಇದು ಯಾವ್ಯಾವ ರಿಪೋರ್ಟ್ಸ್ನ ಬಿಡುಗಡೆ ಮಾಡುತ್ತೆ ಅಂದರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಇವೆರಡು WEF ಬಿಡುಗಡೆ ಮಾಡುತ್ತೆ. ಇನ್ನು ರಿಪೋರ್ಟ್ಸು ಡಿಫ್ರೆಂಟ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ಸು ಬಿಡುಗಡೆ ಮಾಡುತ್ತೆ, ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್. ಅವನ್ನು ಶಾರ್ಟ್ ಟಾಪಿಕ್ಸ್ನಲ್ಲಿ ನಾವು ಹೇಳ್ಕೊಂಡು ಅದನ್ನು ಕವರ್ ಮಾಡಿಕೊಂಡ್ರೆ ಒಂದು ಕ್ವಶನ್ ಬರೋ ಚಾನ್ಸಸ್ ತುಂಬ ಇದೆ, ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ನೋಡೋಣ ನೋಡಿ. ಕೇಂದ್ರ ಪರಿಸರ ಸಚಿವಾಲಯವು ಯಾವ ದಿನವನ್ನು ರಾಷ್ಟ್ರೀಯ ಡಾಲ್ಫಿನ್ ದಿನ ಎಂದು ಗೊತ್ತುಪಡಿಸಿದೆ ಅಂತ ಕೇಳ್ತಿದ್ದಾನೆ ಕ್ವಶನ್ನು. ಇದಕ್ಕೆ ಆನ್ಸರು October 5, ಅರ್ಥ ಆಯ್ತಾ? ಹಾಗಾದರೆ ಇಂಗ್ಲೀಷಲ್ಲಿ ನೋಡಿದ್ರೆ ಯೂನಿಯನ್ ಎನ್ವೈರ್ನ್ಮೆಂಟ್ ಮಿನಿಸ್ಟ್ರಿ ಹ್ಯಾಸ್ ಡೆಸಿಗ್ನೇಟೆಡ್ ವಿಚ್ ಡೇ ಆಸ್ ನ್ಯಾಷನಲ್ ಡಾಲ್ಫಿನ್ ಡೇ ಅಂತ ಕರಿತಾ ಇದ್ದಾನೆ. ಹಾಗಾದರೆ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲಾಗಿ ನೋಡ್ಕೊಳ್ಳೋದಾದರೆ ಕೇಂದ್ರ ಪರಿಸರ ಸಚಿವಾಲಯವು October 5 ರಾಷ್ಟ್ರೀಯ ಡಾಲ್ಫಿನ್ ದಿನ ಎಂದು ಗೊತ್ತುಪಡಿಸಿದೆ. ಈ ವರ್ಷದಿಂದ ವಾರ್ಷಿಕವಾಗಿ ಆಚರಿಸಲಾಗುತ್ತದೆ. ಓಕೆನಾ? ರಾಷ್ಟ್ರೀಯ ಡಾಲ್ಫಿನ್ ದಿನವನ್ನು ಗೊತ್ತುಪಡಿಸುವ ನಿರ್ಧಾರವನ್ನು ಯಾರು ತಗೊಂಡಿದ್ದಾರೆ ಅಂದರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸ್ಥಾಯಿ ಸಮಿತಿ ತೆಗೆದುಕೊಂಡಿದೆ. ಹಾಗಾದರೆ ತಜ್ಞರ ಪ್ರಕಾರ ಗಂಗಾ ನದಿಯ ಡಾಲ್ಫಿನ್ ಉಳಿವನ್ನು ಸುಧಾರಿಸಲು, ಗಂಗಾ ನದಿಯ ಹರಿವು ಮತ್ತು ನೀರಿನ ಗುಣಮಟ್ಟವನ್ನು ಸುಧಾರಿಸಲು ಸಚಿವಾಲಯಕ್ಕೆ ಗಮನಕ್ಕೆ ತರಲಾಗಿದೆ ಸಚಿವಾಲಯವು. ಓಕೆನಾ? ಹಾಗಾದರೆ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್, ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿಯ ಡಾಲ್ಫಿನ್. ಹಾಗಾದರೆ ಇದು ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ. ಆಲ್ರೆಡಿ ಈ ಕ್ವಶನ್ನ ಕೇಳಿಬಿಟ್ಟಿದ್ದಾರೆ, ಅರ್ಥ ಆಯ್ತಾ? ಗಂಗಾ ನದಿ ಡಾಲ್ಫಿನನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಯಾವಾಗ ಘೋಷಿಸಲಾಯಿತು ಅಂತ ಕೇಳಿದಾನೆ ಕ್ವಶನ್. 2010 May 10, 2010. ಸಿಂಪಲ್ ಇದೆ, ಆದರೂ ನಾವು ಸಿಂಪಲ್ ಕ್ವಶನ್ಸ್ನ ಮಿಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ತಗೊಳ್ಳೋದು ಉತ್ತಮ ಅಲ್ಲ. ಹಾಗಾದರೆ ಈ ಗಂಗಾ ನದಿಯ ಡಾಲ್ಫಿನ್ ಎಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ ನೋಡಿ, ಆಲ್ರೆಡಿ ಮ್ಯಾಪಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಮ್ಯಾಪ್ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಿದೆ ನೋಡಿ. UP ಇದೆ, ಬಿಹಾರ್ ಇದೆ, ಅರ್ಥ ಆಯ್ತಾ? ಅದೇ ಗಂಗಾ ನದಿ ಬೇಸಿನ್, ಓಕೆ, ಗಂಗಾ ನದಿಯ ಬೇಸಿನ್ನಲ್ಲಿ ಇದು ಕಂಡು ಬರುತ್ತೆ, ಅರ್ಥ ಆಯ್ತಾ? UP ಆಯಿತು, ಬಿಹಾರ್ ಆಯಿತು, ಮತ್ತು ವೆಸ್ಟ್ ಬೆಂಗಾಲ್ ಆಯಿತು, ಅರ್ಥ ಆಯ್ತಾ? ಈ ಕಡೆಯಿಂದ ಬರುತ್ತೆ, ಓಕೆನಾ? ಈ ಕಡೆ ಅಸ್ಸಾಮು, ಇವೆಲ್ಲ, ಓಕೆ, ಇಷ್ಟು ತಿಳ್ಕೊಂಡ್ಬಿಡಿ. ಹಾಗಾದರೆ ಸ್ವಲ್ಪ ಡೀಟೇಲಾಗಿ ನೋಡೋದಾದರೆ ಗಂಗಾ ರಿವರ್ ಡಾಲ್ಫಿನ್ ಈಸ್ ಎ ಸ್ಪೀಸೀಸ್ ಆಫ್ ಟೂಟೆಡ್ ವೇಲ್ classified in family of Planthicidae ಅಂತಕ್ಕಂಥದ್ದು. ಓಕೆ, ಇಟ್ ಲೈವ್ಸ್ ಇನ್ ಗ್ಯಾಂಗಸ್ ಆ್ಯಂಡ್ ರಿಲೇಟೆಡ್ ರಿವರ್ಸ್ ಆಫ್ ಸೌತ್ ಏಷ್ಯಾ, ನೇಮ್ಲಿ ಇನ್ ದಿ ಕಂಟ್ರೀಸ್ ಆಫ್ ಇಂಡಿಯಾ. ಆಯ್ತಾ? ಇಂಡಿಯಾ, ನೇಪಾಳ ಆ್ಯಂಡ್ ಬಾಂಗ್ಲಾದೇಶ್. ಇಂಡಿಯಾ, ನೇಪಾಳ, ಬಾಂಗ್ಲಾದೇಶಗಳಲ್ಲಿ ಇದು ಕಂಡುಬರುತ್ತೆ, ಅರ್ಥ ಆಯ್ತಾ? ಇಟ್ ಈಸ್ ರಿಲೇಟೆಡ್ ಟು ದಿ ಮಚ್ ಸ್ಮಾಲರ್ ಇಂಡಸ್ ರಿವರ್ ಡಾಲ್ಫಿನ್ ವಿಚ್ ಲೈವ್ಸ್ ಇನ್ ದಿ ಇಂಡಸ್ ರಿವರ್ ಇನ್ ಪಾಕಿಸ್ತಾನ್ ಆ್ಯಂಡ್ ಬಿಯಾಸ್ ರಿವರ್ ಆಫ್ ನಾರ್ತ್ ವೆಸ್ಟರ್ನ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಇಲ್ಲಿ ಏನು ಹೇಳ್ತಿದ್ದಾನಂದರೆ ಏನೂ ಇಲ್ಲ, ಸಿಂಪಲ್ ಇಷ್ಟೇ ತಿಳ್ಕೊಳ್ಳಿ. ಇದು ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಇಂಡಿಯಾದಲ್ಲಿ ಕಂಡುಬರುತ್ತೆ. ಇದು ಯಾವುದಕ್ಕೆ ಹೋಲಿಸಬಹುದು ಅಂದರೆ ಇಂಡಸ್ ರಿವರ್ ಡಾಲ್ಫಿನ್ಸ್ಗೆ ಹೋಲಿಸ್ಬೋದು ಅಂತ ಸಿಂಧೂ ನದಿಯ ಡಾಲ್ಫಿನ್ಗಳಿಗೆ ಹೋಲಿಸ್ಬೋದು. ಸಿಂಧೂ ನದಿಯ ಡಾಲ್ಫಿನ್ಗಳು ಎಲ್ಲೆಲ್ಲಿ ಕಂಡುಬರುತ್ತವೆ ಅಂದರೆ ಪಂಜಾಬ್ನಲ್ಲಿ, ಪಾಕಿಸ್ತಾನ್ನಲ್ಲಿ ಮತ್ತು ಬಿಯಾಸ್ ರಿವರ್ನ ಒಂದು ಬೇಸಿನ್ನಲ್ಲಿ ಕಂಡುಬರುತ್ತೆ, ಅರ್ಥ ಆಯ್ತಾ? ಇಷ್ಟು ತಿಳ್ಕೊಳ್ಳಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ಇದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ನ ನೋಡೋಣ ನೋಡಿ. ವಿಚ್ ಏರ್ಪೋರ್ಟ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ದಿ ಕೋವಿಡ್ ಚಾಂಪಿಯನ್ ಅವಾರ್ಡ್ ಅಟ್ ವಿಂಗ್ಸ್ 2022? ಅರ್ಥ ಆಯ್ತಾ? ವಿಂಗ್ಸ್ ಇಂಡಿಯಾ 2022ರಲ್ಲಿ ಭಾರತದಲ್ಲಿ ಯಾವ ವಿಮಾನ ನಿಲ್ದಾಣಕ್ಕೆ ಕೋವಿಡ್ ಚಾಂಪಿಯನ್ ಪ್ರಶಸ್ತಿಯನ್ನು ನೀಡಲಾಗಿದೆ? ತುಂಬ ಇಂಪಾರ್ಟೆಂಟು ಇದು. ಆನ್ಸರ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ಸ್ಟಿಲ್ ನೋಡಿ. ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್, CIAL ಅಂತ ಕರಿತೀವಿ, ವಿಂಗ್ಸ್ ಇಂಡಿಯಾ 2022ರಲ್ಲಿ ಕೋವಿಡ್ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದಿದೆ.
ಇಷ್ಟು ತಿಳ್ಕೊಳ್ಳಿ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸಾಮಾನ್ಯ ವರ್ಗದ ಅಡಿಯಲ್ಲಿ 2 ಪ್ರಶಸ್ತಿಗಳನ್ನು ಗೆದ್ದಿದೆ. ಆ 2 ಪ್ರಶಸ್ತಿಗಳು ಯಾವ್ಯಾವಪ್ಪ ಅಂದರೆ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿ ಮತ್ತು ಏವಿಯೇಷನ್ ಇನ್ನೋವೇಷನ್ ಪ್ರಶಸ್ತಿ. ಅರ್ಥ ಆಯ್ತಾ? ಈ 2 ಪ್ರಶಸ್ತಿಗಳನ್ನು ಗೆದ್ದಿದೆ ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ವಿಂಗ್ಸ್ ಇಂಡಿಯಾ ಏಷ್ಯಾದ ಅತಿ ದೊಡ್ಡ ಕಾರ್ಯಕ್ರಮ ಎಲ್ಲಿ ನಡೆಯುತ್ತಪ್ಪ ಇದು? ಮೊನ್ನೆ ಡಿಸ್ಕಸ್ ಮಾಡಿದ್ವಲ್ಲ ಮೊನ್ನೆ ಕರೆಂಟ್ ಅಫೇರ್ಸಲ್ಲಿ, ಬೇಗಂಪೇಟ್ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಇದು ನಡೀತಾ ಇರೋದು. ಅಲ್ಲಿ ಈ ಪ್ರಶಸ್ತಿಯನ್ನು ಯಾರು ಗೆದ್ಕೊಂಡಿದ್ದಾರೆ ಅಂದರೆ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಗೆದ್ಕೊಂಡಿದೆ. ಅರ್ಥ ಆಯ್ತಾ? ಸೊ ಇದು ಯಾರ್ಯಾರು ಜಂಟಿ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ ಅಂತ ಮೊನ್ನೆ ಹೇಳಿದೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಮತ್ತು ಫಿಕ್ಕಿ ಇಬ್ಬರು ಸೇರಿ ಇದನ್ನು ಮಾಡ್ತಿದ್ದಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ನೋಡೋಣ. ಸೊ ನೋಡಪ್ಪ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆಯನ್ನು ಕುರಿತು ಒಂದು ವೆಬ್ಸೈಟ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅವರ ಜೀವನದಲ್ಲಿ ಯಾವ್ಯಾವ ಹಂತದಲ್ಲಿ ಏನೆಲ್ಲ ನಡೀತು ಅಂತ ಡಿಟೇಲಾಗಿ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅರ್ಥ ಆಯ್ತಾ? ಸೊ ಅದೇ ಈ ಕ್ವಶನ್ ಹೇಳ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಬಂಧಿಸಿದ ಸ್ಫೂರ್ತಿದಾಯಕ ಕಥೆಗಳನ್ನು ಒಟ್ಟುಗೂಡಿಸಲು ಸ್ವಯಂ ಸೇವಕ ಚಾಲಿತ ಉಪಕ್ರಮವಾಗಿ ಪ್ರಾರಂಭಿಸಲಾದ ವೆಬ್ಸೈಟ್ ಪೋರ್ಟಲ್ನ ಹೆಸರೇನು ಅಂತ ಕೇಳ್ತಿದ್ದಾರೆ. ಮೋದಿ ಸ್ಟೋರಿನಾ, ಮೋದಿ ಕಾರ್ನರಾ, ಮೋದಿ ಲೈಫಾ, ಮೋದಿ ವರ್ಲ್ಡಾ? ಹಾಗಾದರೆ ಸ್ವಲ್ಪ ಡೀಟೇಲಾಗಿ ನೋಡೋಣ. ನೋಡಿ, ಮಹಾತ್ಮ ಗಾಂಧಿರವರ ಮೊಮ್ಮಗಳು ಸುಮಿತ್ರಾ ಗಾಂಧಿ ಕುಲಕರ್ಣಿ ಅವರು ಮಾರ್ಚ್ 26, 2022ರಂದು ಮೋದಿ ಸ್ಟೋರಿ ವೆಬ್ಸೈಟ್ ಪೋರ್ಟಲನ್ನು ಉದ್ಘಾಟಿಸಿದ್ದಾರೆ. ಮೋದಿ ಸ್ಟೋರಿ ವೆಬ್ಸೈಟ್ ಸ್ವಯಂ ಸೇವಕ ಚಾಲಿತ ಉಪಕ್ರಮವಾಗಿದ್ದು ದಶಕಗಳಿಂದ ಅವರ ಜೀವನ ಪಯಣದಲ್ಲಿ ಅವರ ಬಗ್ಗೆ ಡೀಟೇಲಾಗಿ ಇದು ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಆ ವೆಬ್ ಪೋರ್ಟಲ್ನ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ modi-story.in. ನೀವು ಲಾಗಿನ್ ಆಗಿಬಿಟ್ಟು ನೋಡ್ಬೋದು. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದಿ ಥೀಮ್ ಆಫ್ ವರ್ಲ್ಡ್ ಥಿಯೇಟರ್ ಡೇ ಇನ್ ದಿ ಇಯರ್ 2022? ಅದಕ್ಕಿಂತ ಫಸ್ಟ್ ವರ್ಲ್ಡ್ ಥಿಯೇಟರ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಮಾರ್ಚ್ 27ಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದರೆ ಅದ್ರ ಥೀಮ್ ಏನಪ್ಪ ಅಂದರೆ ಥಿಯೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಅದರಲ್ಲಿ ಏನಿಲ್ಲ ಎಕ್ಸ್ಪ್ಲೈನ್ ಮಾಡೋವಂಥದ್ದು, ಅದರಲ್ಲಿ ಏನಿದೆ ಎಕ್ಸ್ಪ್ಲೈನ್ ಮಾಡೋವಂಥದ್ದು. ಥೀಮು ಮತ್ತು ಡೇ ತಿಳ್ಕೊಂಡ್ಬಿಟ್ರೆ ಸಾಕು. 27 ಮತ್ತು ಮಾರ್ಚ್ 27 ಮತ್ತು ಥಿಯೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್ ಅಂತ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ಈಶಾನ್ಯ ಭಾರತದ ಸಂಸ್ಕೃತಿ, ಕರಕುಶಲ ಮತ್ತು ಪಾಕ ಪದ್ಧತಿಗಳನ್ನು ಪ್ರದರ್ಶಿಸಲು ಈಶಾನ್ ಮಂಥನ್ ಹಬ್ಬವನ್ನು ಯಾವ ನಗರದಲ್ಲಿ ಆಚರಿಸಲಾಗಿದೆ ಅಂದರೆ ಇದಕ್ಕೆ ಆನ್ಸರ್ ದೆಹಲಿ. ಸೊ ಹಾಗಾದರೆ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಮಾರ್ಚ್ 25, 2022ರಂದು ನವದೆಹಲಿಯ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ನಲ್ಲಿ ಈಶಾನ್ ಮಂಥನ್ ಎಂಬ 3 ದಿನಗಳ ಈಶಾನ್ಯ ಉತ್ಸವವನ್ನು ಉದ್ಘಾಟಿಸಲಾಗಿದೆ. ಸೊ ಇದರ ಉದ್ದೇಶ ಏನು, ಯಾಕಪ್ಪ ಇದು ಅಂತ ಕೇಳೋದಾದರೆ, ಈ ಕಾರ್ಯಕ್ರಮವು ಈಶಾನ್ಯ ಭಾರತದ ಸಂಸ್ಕೃತಿ, ಕಲೆ ಮತ್ತು ಸಾಹಿತ್ಯ, ಜನಪದ ನೃತ್ಯಗಳು, ಕರಕುಶಲ ಮತ್ತು ಸಾಂಪ್ರದಾಯಿಕ ಪಾಕ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಮೂಡಿಸಲು ಹೆಲ್ಪ್ ಮಾಡಿಕೊಡುತ್ತೆ. ಇಷ್ಟು ತಿಳ್ಕೊಳ್ಳಿ, ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಿರೋದು. ಸೊ ಓಕೆ, ಎಷ್ಟು ದಿನಗಳ ಕಾಲ ನಡೀತಾ ಇದೆ? 3 ದಿನಗಳ ಕಾಲ ನಡೀತಾ ಇದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. 25ರಿಂದ 27 ಮಾರ್ಚ್ವರೆಗೂ ಇದು ನಡೀತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್, ಹಾಗಾದರೆ ಇದಕ್ಕೆ ಆನ್ಸರ್ ನಾನು ಹೇಳಿದ್ದೀನಿ, ನವದೆಹಲಿಯಲ್ಲಿ ನಡೀತಾ ಇರತಕ್ಕಂತಹದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. SAFF ಅಂದರೆ ಏನು ಮತ್ತು SAFF-U18 ಅಂಡರ್-18 ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ 3ನೇ ಆವೃತ್ತಿಯನ್ನು ಯಾವ ತಂಡವು ಗೆದ್ದಿದೆ? ಸೊ ಅದಕ್ಕೂ ಮುಂಚೆ ಸ್ವಲ್ಪ ಡೀಟೇಲ್ ಆಗಿ ಇದನ್ನು ನೋಡೋಣ. SAFF ಅಂದರೆ ಏನೂ ಇಲ್ಲ, ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂತಕ್ಕಂಥದ್ದು. ಯಾವಾಗ ಸ್ಥಾಪನೆಯಾಗಿದೆ? 1997ರಲ್ಲಿ ಸ್ಥಾಪನೆಯಾಗಿದೆ. ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬಾಂಗ್ಲಾದೇಶದ ಢಾಕಾನಲ್ಲಿದೆ. ಪ್ರೆಸಿಡೆಂಟ್ ಹಾಜಿ ಸಹಾಲುದ್ದೀನ್ ಅಂತಕ್ಕಂಥವ್ರು ಇದ್ದಾರೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಸಾಫ್ ಅಂಡರ್-18 ಮಹಿಳೆಯರ ಫುಟ್ಬಾಲ್ ಚಾಂಪಿಯನ್ಶಿಪ್ 3ನೇ ಆವೃತ್ತಿ ವಿಜೇತರೆಂದು ಭಾರತವನ್ನು ಘೋಷಿಸಲಾಗಿದೆ. ಅರ್ಥ ಆಯ್ತಾ? ಸೊ ಇದು ಎಲ್ಲಿ ನಡೀತು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಸ್ಪರ್ಧೆಯನ್ನು ಜಾರ್ಖಂಡ್ನಲ್ಲಿರ್ತಕ್ಕಂಥ ಜಮ್ಶೆಡ್ಪುರದ JRD ಟಾಟಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ನಡೆಸಲಾಯಿತು. ಇಷ್ಟು ತಿಳ್ಕೊಳ್ಳಿ. ಎಲ್ಲಿನ ಸ್ಥಾನವನ್ನು ಯಾರು ಗೆದ್ದಿದ್ದಾರೆ? 3ನೇ ಆವೃತ್ತಿಯನ್ನು ಯಾರು ಗೆದ್ಕೊಂಡಿದ್ದಾರೆ ಅಂದರೆ ಸೊ ನಮ್ಮ ಇಂಡಿಯಾ ಗೆದ್ಕೊಂಡಿದೆ. ಸೊ ಇದು ಎಲ್ಲಿದೆ ಹೆಡ್ ಕ್ವಾರ್ಟರು ಮತ್ತು ಇದರ ಫುಲ್ ಫಾರ್ಮ್ ಏನು, ಯಾವಾಗ ಸ್ಥಾಪನೆ ಆಯಿತು, ಪ್ರೆಸಿಡೆಂಟ್ ಯಾರು, ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗೀತು. ಹಾಗಾದರೆ ಇದಕ್ಕೆ ಆನ್ಸರ್ ನಮ್ಮ ಇಂಡಿಯಾ. ಅರ್ಥ ಆಯ್ತಾ? ಸೊ ಇವತ್ತಿನ ಈ ಕರೆಂಟ್ ಅಫೇರ್ಸು ಹೇಗಿದೆ ಅಂತ ನಿಮ್ಗೆ ಇಷ್ಟ ಆಗ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ,
ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ RSM ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ 2022ರ 12ನೇ ಆವೃತ್ತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆನ್ಸರು ಆಂಧ್ರ ಪ್ರದೇಶ್. ಅರ್ಥ ಆಯ್ತಾ? ಹಾಗಾದರೆ ಸ್ವಲ್ಪ ಡೀಟೇಲ್ ಆಗಿ ಇದರ ಬಗ್ಗೆ ನೋಡೋದಾದರೆ, ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ JK ರೆಡ್ಡಿ ಮತ್ತು ಆಂಧ್ರ ಪ್ರದೇಶದ ರಾಜ್ಯಪಾಲ ಬಿಶ್ವಭೂಷಣ್ ಹರಿಶ್ಚಂದ್ರನ್. ಈ ಬಿಶ್ವಭೂಷಣ್ ಹರಿಶ್ಚಂದ್ರನ್ಗೆ ಒಂದು ಅವಾರ್ಡ್ ಸಿಕ್ಕಿದೆ. ಸೊ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿತ್ತು 3 to 4 ಮಂತ್ಸ್ ಬ್ಯಾಕು. ಅದು ಅವಾರ್ಡ್ಸ್ ಯಾವುದು ಅಂತ ಜ್ಞಾಪಕ ಇದ್ದರೆ ದಯವಿಟ್ಟು ಕಮೆಂಟ್ ತಿಳಿಸಿ. ಸೊ ನೆಕ್ಸ್ಟ್, ಅವರು ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ 2022ರ 12ನೇ ಆವೃತ್ತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವವು ಸಂಸ್ಕೃತಿ ಸಚಿವಾಲಯದ ಪ್ರಮುಖ ಹಬ್ಬವಾಗಿದೆ. ಮೇಘಾ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ 2022ರ ಆಜಾದಿ ಕಾ ಅಮೃತ ಮಹೋತ್ಸವ ಅಡಿಯಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಮಾರ್ಚ್ 26ರಿಂದ ಏಪ್ರಿಲ್ 3ರವರೆಗೆ ಇದನ್ನು ನಡೆಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇಷ್ಟು ತಿಳ್ಕೊಂಡು ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, 2022ರ ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ ಅಂತ ಕೇಳ್ತಿದ್ದಾನೆ. ಸೊ ಹಾಗಾದರೆ ನೋಡಿದ್ರೆ ಪ್ರೊಫೆಸರ್ ಎಮೆರಿಟಸ್ ವಿಲ್ಫ್ರೈಡ್ ಬ್ರೂಟ್ಸಾರ್ಟ್ ಅವರನ್ನು ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಲಾರೆಟ್ 2022 ಎಂದು ಹೆಸರಿಸಲಾಗಿದೆ. ಪರಿಸರದ ಆವಿಯಾಗುವಿಕೆಯನ್ನು ಪ್ರಮಾಣೀಕರಿಸುವ ಅವರ ಅದ್ಭುತ ಕೆಲಸಕ್ಕಾಗಿ ಈ ಅವಾರ್ಡ್ನ ನೀಡಲಾಗ್ತಾ ಇದೆ. ಪರಿಸರದ ಆವಿಯಾಗುವಿಕೆಯನ್ನು ಪ್ರಮಾಣೀಕರಿಸಿದ್ದಕ್ಕಾಗಿ. ಅರ್ಥ ಆಯ್ತಾ? ವಿಲ್ಫರ್ಡ್ ಬ್ರೂಟ್ಸಾರ್ಟ್ ಅಂತ ಅವರು USA ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಎಮೆರಿಟಿಸ್ನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅರ್ಥ ಆಯ್ತಾ? ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿಯು ಪ್ರಪಂಚದ ಅತಿ ದೊಡ್ಡ ಪ್ರತಿಷ್ಠಿತ ನೀರಿನ ಪ್ರಶಸ್ತಿ ಅಂತ ಕರಿತೀವಿ. ಇದನ್ನು ಸಾಮಾನ್ಯವಾಗಿ ನೀರಿನ ನೋಬೆಲ್ ಅಂತಲೂ ಕರಿತೀವಿ. ಅರ್ಥ ಆಯ್ತಾ? ಹಾಗಾದರೆ ಇದಕ್ಕೆ ಆನ್ಸರ್ ವಿಲ್ಫ್ರೆಡ್ ಬ್ರೂಟ್ಸಾರ್ಟ್ ಅಂತಕ್ಕಂಥದ್ದು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಪದ್ಮಭೂಷಣ್ ಪ್ರಶಸ್ತಿಯನ್ನು ಪಡೆದ ಮೊದಲ ಪ್ಯಾರಾ ಅಥ್ಲೆಟಿಕ್ ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ. ಸೊ ನಮ್ಮ KSP ಎಕ್ಸಾಮ್ಸ್ನಲ್ಲಿ ಇವ್ರ ಬಗ್ಗೆ ತುಂಬಾ ಕ್ವಶನ್ಸ್ ಆಲ್ರೆಡಿ ಆಗಿದೆ, ಇನ್ನು ಮುಂದೆನೂ ಕೇಳಬಹುದು. ಅರ್ಥ ಆಯ್ತಾ? ಕೇಳೋ ಚಾನ್ಸಸ್ ತುಂಬ ಇದೆ. ಅದಕ್ಕೋಸ್ಕರ ಈ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದೇವೇಂದ್ರ ಜಜಾರಿಯಾ ಇದಕ್ಕೆ ಆನ್ಸರ್. ದೇವೇಂದ್ರ ಜಜಾರಿಯಾ ಬಗ್ಗೆ ನೋಡೋದಾದರೆ, ದೇವೇಂದ್ರ ಜಜಾರಿಯಾ ಪದ್ಮಭೂಷಣ್ ಪ್ರಶಸ್ತಿ ಪಡೆದ ಮೊದಲ ಪ್ಯಾರಾ ಅಥ್ಲೆಟಿಕ್ ಆಗಿದ್ದಾರೆ. ನೋಡಿ, ಮೊದಲ ಅಂತ ಬಂತು. ಸೊ ಅರ್ಥ ಆಯ್ತಾ? ಪ್ಯಾರಾ ಅಥ್ಲೆಟಿಕ್ ಅವರು 2004ರ ಅಥೆನ್ಸ್ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2016ರ ರಿಯೋ ಗೇಮ್ಸ್ನಲ್ಲಿ ಚಿನ್ನ ಮತ್ತು 2022ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದು ಅತ್ಯುನ್ನತ ಸಾಧನೆಯನ್ನು ಮಾಡಿದ್ದಾರೆ. ಓಕೆ, ಅವನಿ ಲೇಖರ ಬಗ್ಗೆ ನೋಡೋದಾದರೆ ಪ್ಯಾರಾಶೂಟರ್. ಇವರು ಕ್ರೀಡಾ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಒಂದೇ ಕ್ರೀಡಾಕೂಟದಲ್ಲಿ 2 ಪ್ಯಾರಾ ಒಲಿಂಪಿಕ್ ಪದಕಗಳನ್ನು ಪಡೆದ ಮೊದಲ ಭಾರತೀಯ ಮಹಿಳೆಯವರು. ಅರ್ಥ ಆಯ್ತಾ? ಹಾಗೆಯೇ ಪ್ಯಾರಾ ಒಲಿಂಪಿಕ್ ಚಿನ್ನವನ್ನು ಗಳಿಸಿದ ಮೊದಲ ಭಾರತೀಯ ಮಹಿಳೆ. ಅರ್ಥ ಆಯ್ತಾ? ಹಾಗಾದರೆ ದೇವೇಂದ್ರ ಜಜಾರಿಯಾ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನೀವೇ ತಿಳ್ಕೊಂಡ್ಬಿಡಿ. ಕರೆಂಟ್ ಅಫೇರ್ಸ್ ನಿಮಗೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ತಿಳಿಸ್ಕೊಟ್ರೆ ಒಳ್ಳೆಯದು, ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲನೂ ವಿಡಿಯೋನ ಶೇರ್ ಮಾಡಿ. ಸೊ ಹೇಳ್ತಾ ಇದ್ದೀನಲ್ಲ, ಸೊ ಇವತ್ತಿಂದಾನೇ ಇಲ್ಲಾಂದ್ರೆ ನಾಳೆಯಿಂದ ಸೊ ಕ್ಯಾಟಗಿರಿ ವೈಸ್ ಕರೆಂಟ್ ಅಫೇರ್ಸ್ನ ಡೀಟೇಲಾಗಿ ಅನಲೈಸ್ ಮಾಡಿಬಿಟ್ಟು ಎಕ್ಸಾಮ್ನಲ್ಲಿ ಯಾವುದೇ ಕ್ವಶನ್ ಬರಲಿ ಅದಕ್ಕೆ ಪಕ್ಕ ಟಾರ್ಗೆಟ್ ಇಟ್ಟು ಹಿಂಗೆ ಎಸೆಯೋಣ. ಸೊ ಸೇಮ್ ಅಲ್ಲಿ ಹೋಗಿಬಿಟ್ಟು ಅದು ಆನ್ಸರ್ ಯಾವುದಕ್ಕಿರುತ್ತೋ ಅದಕ್ಕೆ ಹೋಗಿ ಬೀಳಬೇಕು. ಅರ್ಥ ಆಯ್ತಾ? ನಮ್ಮ ಕ್ವಶನ್ಗೆ ಆನ್ಸರ್ ಎಸಿದ್ರೆ ರೈಟ್ ಆಗಬೇಕು. ಅರ್ಥ ಆಯ್ತಾ? ಸೊ ಏನೇ ಮಾಡಿ ಸರಿ ಜಾಬ್ ತೊಗೊಳ್ಳೋಣ. ಸೊ ಎಲ್ರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಸೊ ಫ್ರೆಂಡ್ಸ್, ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಟೇಕ್ ಕೇರ್ ಫ್ರೆಂಡ್ಸ್.